ನಮ್ಮ ಜೊತೆ ಪ್ರೀತಿ ಹೊಂದಿದ್ರು, ಮೋದಿಯವರ ಜೊತೆ ಮದುವೆ ಆದ್ರು ಅಂತ ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ ವಿಷಯವಾಗಿ ಇವತ್ತು ದೇವೇಗೌಡರು ರಾಜ್ಯಸಭೆಯಲ್ಲೇ ತಿರುಗೇಟನ್ನ ಕೊಟ್ಟರು. ನಿಜವಾಗಿಯೂ ಕಾಂಗ್ರೆಸ್ ಪಕ್ಷದಿಂದ ದ್ರೋಹ ಆಗಿರೋದು ನಮಗೆ ಒಂದಲ್ಲ ಎರಡಲ್ಲ ಅನೇಕ ಬಾರಿ ದ್ರೋಹ ಆಗಿದೆ. ಅದೆಲ್ಲವನ್ನ ಮರೆಮಾಚಲು ಖರ್ಗೆ ಅವರು ನನ್ನ ವಿಷಯ ಎಳೆತಂದ್ರು ಅಂತ ಹೇಳಿದ್ದಾರೆ. ಜೊತೆಗೆ ತಮ್ಮ ಕಾಲದ ಕರ್ನಾಟಕ ರಾಜ್ಯದ ರಾಜಕಾರಣವನ್ನು ಮೆಲ್ಕು ಹಾಕಿದ್ರು. ಇತ್ತ ವಿಧಾನಸಭೆಯಲ್ಲಿ ಬಜೆಟ್ ಚರ್ಚೆ ವೇಳೆ ಸರ್ಕಾರದ ವಿರುದ್ಧ ಜೆಡಿಎಸ್ ಶಾಸಕ ಎಚ್.ಡಿ. ರೇವಣ್ಣ ಗುಡುಗಿದ್ದಾರೆ. ಕಾಂಗ್ರೆಸ್ ಬಂದ ನಂತರ ರಾಜ್ಯದಲ್ಲಿ ದ್ವೇಷ ರಾಜಕಾರಣ ಹೆಚ್ಚಾಗಿದೆ. ರೇವಣ್ಣನ ಕಾಲುವೆ ಮುಗಿದು ಹೋಯ್ತು ಅನ್ಕೊಂಡಿದ್ದೀರಾ? 2028 ತೋರಿಸ್ತೀನಿ ಅಂತ ಸವಾಲ್ ಹಾಕಿದ್ರು. ಲೂಟಿ ನಡೀತಾ ಇದೆ, ಎಳೆ ಬಿಡಿಸ್ತೀನಿ. ನಾನು ಕಾಯ್ತಾ ಇದ್ದೀನಿ 2 ವರ್ಷದಿಂದ. ಏನ್ ರೇವಣ್ಣ ಮುಗ್ದೇ ಹೋದಂತ ತಿಳ್ಕೊಂಡವ್ರೆ. ಪರಮೇಶ್ವರರೇ, ರೇವಣ್ಣ ಮುಗ್ದೋ 2028 ರೇವಣ್ಣ ಯಾರನ್ನೂ ಮುಗ್ಸಕ್ಕಾಗಲ್ರಪ್ಪ, ಜನ ಮುಗಿಸ್ಬೇಕಷ್ಟೇ. ಜನರ ಕೈ ಆಮೇಲೆ ರೇವಣ್ಣವ್ರು ಎದುರುಗಳಂಗಿಲ್ಲ, ಅವ್ರಿಗೆ ದೈವ ಬಲ ಇದೆ ಸದಾಕಾಲ. ಹಾಗಾಗಿ ಅವ್ರು ಎದ್ದು ಬಂದರೂ ಬರ್ಬೋದೇನೋ. ರಾಜಕಾರಣದಲ್ಲಿ ಎಂತೆಂಥವ್ರು ಎದ್ದು ಬಂದಿದ್ದಾರೆ. ಏನು ಯಾವ ದೇವೇಗೌಡರು ಹೇಳಿದ್ದು ಸರಿ ಇರ್ಬೋದೇನೋ, ಬಟ್ ದೇವೇಗೌಡರೇ ಟ್ರ್ಯಾಪು. ಯಾರು ನಿಮ್ಮನ್ನು ಪದೇ ಪದೇ ಒದಸ್ಕೊಂಡು ಅವ್ರವ್ರ ಹತ್ರಕ್ಕೆ ಹೋಗಿ ಅಂತ ಹೇಳಿದ್ದು? ಇನ್ನು ನಾವು ಹೇಳಿದ್ವಾ? ಅದು ಅವ್ರದ್ದೇ ಆಯ್ತು. ನಿಮಗೊಂದು ಹುಚ್ಚಿತ್ತು, ಅದು ಜಾತ್ಯತೀತತೆಯ ಹುಚ್ಚು. ಆ ಹುಚ್ಚಿನ ಬಲೆ ಒಳಗಡೆ ಸಿಕ್ಕಾಕೊಂಡು ನರಳದ್ರಿ ಅಷ್ಟೇ. ದಟ್ಸ್ ಆಲ್. Let's move. Kapan ka?